ವಿಶ್ವವಿಖ್ಯಾತ ಮೈಸೂರು ದಸರಾ ಇವತ್ತು ಅದ್ದೂರಿಯಾಗಿ ಚಾಲನೆಗೆ ಒಳಗಾಯಿತು. 415ನೇ ಮೈಸೂರು ದಸರಾ ಅಂತಿದ್ದು 415ನೇದು. ಬಾನು ಮುಷ್ತಾಕ್ ಅವರು ಈ ವರ್ಷದ ದಸರಾನ ಉದ್ಘಾಟಿಸಿದರು. ದೊಡ್ಡ ವಿವಾದ ಆಗಿತ್ತು. ಬಾನು ಮುಷ್ತಾಕ್ ಅವರು ಒಬ್ಬ ಮುಸ್ಲಿಂ ಮಹಿಳೆ ಆದ್ದರಿಂದ ಅವರ ಹತ್ರ ದಸರಾ ಉದ್ಘಾಟನೆ ಮಾಡಿಸಬೇಡಿ ಅಂತಲ್ಲ. 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಮಾಡಿದ್ದ ಒಂದು ಭಾಷಣ. ಮುಸ್ಲಿಂ ಅನ್ನುವ ಕಾರಣಕ್ಕಾಗಿಯೇ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸುವುದಕ್ಕೆ ವಿರೋಧ ಆಗಬೇಕು ಅನ್ನೋದಾದರೆ KS ನಿಸಾರ್ ಅಹ್ಮದರಿಗೆ ವಿರೋಧ ಆಗ್ತಿತ್ತು. ಬಾನು ಮುಷ್ತಾಕ್ ಅವರು 2023ರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನು ಹೇಳಿದ್ರಲ್ಲ, ಏನು ಕನ್ನಡವನ್ನು ತಾಯಿ ಭುವನೇಶ್ವರಿ ಅಂತ ಮಾಡಿಟ್ಟು ನಾವು ಬರದೇ ಇರೋಂಗೆ ತಡೆದು ಬಿಟ್ರಿ ನೀವು. ಭುವನೇಶ್ವರಿ ಅಂತ ಮಾಡಿ ಆಕೆಯನ್ನು ಮಂದಾಸನದಲ್ಲಿ ಕೂಡಿಸಿ ನಮ್ಮನ್ನು ದೂರ ಇಟ್ಟುಬಿಟ್ರಿ. ಕನ್ನಡ ಧ್ವಜ ಅಂತ ಅರಿಶಿಣ ಕುಂಕುಮ ಮಾಡಿ ನಮ್ಮನ್ನು ದೂರ ಇಟ್ಟುಬಿಟ್ರಿ ಅಂತ. ಅವರ ತಳಮಳ ಅರ್ಥ ಆಗುವಂಥದ್ದು. ಅವರು ಯಾವ ಸಂಪ್ರದಾಯದಲ್ಲಿ ಹುಟ್ಟಿದಾರೋ ಅಲ್ಲಿ ಮೂರ್ತಿ ಪೂಜೆ ಮಾಡಂಗಿಲ್ಲ. ಇಲ್ಲಿ ನೋಡಿದ್ರೆ ಭುವನೇಶ್ವರಿದು ಮೂರ್ತಿ. ಅವರು ಹುಟ್ಟಿರುವ ಸಂಪ್ರದಾಯದಲ್ಲಿ ಅರಿಶಿಣ ಕುಂಕುಮ ಹಣೆಗೆ ಹಚ್ಕೊಳ್ಳಂಗಿಲ್ಲ. ಇಲ್ಲಿ ಧ್ವಜದಲ್ಲೇ ಅರಿಶಿಣ ಕುಂಕುಮ ತಂದಿದ್ದೀರಿ. ಹೀಗೆ ಮಾಡುವ ಮೂಲಕ ನಮ್ಮನ್ನು ನೀವು ದೂರ ಇಟ್ರಿ ಅಂತ ಬಾನು ಮುಷ್ತಾಕ್ ಅವರು ಆ ತಳಮಳದೊಂದಿಗೆ ಮಾತಾಡಿದ್ರು. ಆವಾಗ ಅವರಿಗೆ ಮುಂದೊಂದು ದಿನ ದಸರಾ ಉದ್ಘಾಟನೆ ಮಾಡುವ ಅವಕಾಶ ಬರುತ್ತೆ, ಆವಾಗ ಈ ಭಾಷಣದ ಪ್ರಶ್ನೆಗಳು ಹೇಳ್ತವೆ ಅನ್ನೋದರ ಅಂದಾಜಿರಲಿಲ್ಲ. ಇರಲಿ, ನಾನು ಆರಂಭದಿಂದಲೂ ಹೇಳಿದೆ, ಈ ವರ್ಷದ ದಸರಾ ಉದ್ಘಾಟನೆ ಮಾಡುವುದಕ್ಕೆ ಬಾನು ಮುಷ್ತಾಕ್ ಅವರಿಗಿಂತಲೂ ಸೂಕ್ತ ವ್ಯಕ್ತಿ ಇನ್ನೊಬ್ಬರಿಲ್ಲ. ಕನ್ನಡದ ಕರ್ನಾಟಕದ ಹೆಸರು ಜಗತ್ತಿನಾದ್ಯಂತ ಕಂಗೊಳಿಸುವಂತೆ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು. ಅವರು ಬರೆದ ಪುಸ್ತಕ, ಅದನ್ನು ದೀಪಾ ಬಾಸ್ತಿ ಅವರು ಟ್ರಾನ್ಸ್ಲೇಟ್ ಮಾಡಿ ಆ ಟ್ರಾನ್ಸ್ಲೇಷನ್ಗೆ ಇಂಟರ್ನ್ಯಾಷನಲ್ ಬುಕ್ಕರ್ ಅವಾರ್ಡ್ ಬಂದಿದೆ. ಅವರಿಗಿಂತ ಅರ್ಹರಾದವರು, ಅವರಿಗಿಂತ ಯೋಗ್ಯರಾದಂಥವರು ಯಾರೂ ಇಲ್ಲ. ಆದರೆ 2023ರ ಭಾಷಣಕ್ಕೆ ನಾನು ಈ ಭಾವನೆಯಲ್ಲಿ ಹೇಳಿದ್ದೆ, ನಾನು ಹೇಳಿದ್ದರ ಅರ್ಥ ಅದಾಗಿರಲಿಲ್ಲ, ಅಥವಾ ಆವಾಗ ನಾನು ಹೇಳಿದಾಗ ನನ್ನ ಆಲೋಚನೆ ಹಂಗಿತ್ತು, ಈಗ ಬದಲಾಗಿದೆ, ಏನೋ ಒಂದು ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ ಅಂತಿತ್ತು. ಅದರ ಬಗ್ಗೆ ಅವರೂ ಮಾತಾಡಲಿಲ್ಲ, ಸರ್ಕಾರದಲ್ಲಿದ್ದವರು ಏನೂ ಮಾತಾಡಲಿಲ್ಲ. ಇದು ಒಂಥರ ಕೋಮುವಾದಿಗಳು ವರ್ಸಸ್ ಜಾತ್ಯತೀತರು ಅನ್ನೋ ಹಂಗೆ ಆಗ್ಬಿಡ್ತು. ಆದರೆ ನಾನು ಆವಾಗಲಿಂದನೂ ಅಂದೆ, ಬಹುಶಃ ದಸರಾ ಉದ್ಘಾಟನಾ ವೇದಿಕೆಯ ಭಾಷಣದಲ್ಲಿ ಅವರು ಮಾತಾಡ್ತಾರೆ ಅದರ ಬಗ್ಗೆ ಅಂತ. ಮಾತಾಡಲಿಲ್ಲ ಅವರು. ಆದರೆ ಇವತ್ತಿನ ಅವರ ಪ್ರತಿಯೊಂದು ನಡೆ, ಪ್ರತಿಯೊಂದು ನುಡಿ 2023ರ ಭಾಷಣಕ್ಕೆ ವಿಷಾದ ವ್ಯಕ್ತಪಡಿಸುವಂತೆ ಇತ್ತು. ವಿಷಾದ ವ್ಯಕ್ತಪಡಿಸುವಂಗಿತ್ತದು. ಚಾಲೆಂಜ್ ಮಾಡಿದ್ರು ಅವ್ರಿಗೆ, ಮಲ್ಲಿಗೆ ಹೂವು ಮುಡ್ಕೊಂಡು ಹಣೆಗೆ ಅರಿಶಿಣ ಕುಂಕುಮ ಇಟ್ಕೊಂಡು ಬನ್ನಿ ಅಂತ. ಮಲ್ಲಿಗೆ ಹೂವು ಹಾಕ್ಕೊಂಡಿದ್ರು, ಇವತ್ತು ಅರಿಶಿಣ ಕುಂಕುಮ ಇಲ್ಲ, ಓಕೆ. ಬಂದರು, ತಾಯಿ ಚಾಮುಂಡಿಯ ಮುಂದೆ ಭಕ್ತಿ ಭಾವದಿಂದ ನಿಂತ್ಕೊಂಡ್ರು, ಮಂಗಳಾರತಿ ತಗೊಂಡ್ರು. ಪುರೋಹಿತರು ಬಂದು ಚಾಮುಂಡಿಗೆ ಏರಿಸಿದ ಮಾಲೆಯನ್ನು ಕೊಟ್ಟರು, ಸೀರೆಯನ್ನು ಕೊಟ್ಟರು, ಭಕ್ತಿಯಿಂದ ಸ್ವೀಕಾರ ಮಾಡಿದ್ರು ಅದನ್ನು. ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರೆ ಹೋಗೋವಾಗಲೇ ಬಲಗಡೆ ಗಣೇಶ ಇದ್ದಾನೆ, ಗಣಪನಿಗೆ ನಮಸ್ಕಾರ ಮಾಡಿದ್ರು. ಇಷ್ಟಾದ ಮೇಲೆ ನೀವು ವಿಷಾದ ವ್ಯಕ್ತಪಡಿಸುತ್ತೀರಾ, ಕ್ಷಮೆ ಕೋರುತ್ತೀರಾ, ಅದು ಅತಿರೇಕ ಆಗುತ್ತೆ. ಹಂಗೆ ಮಾಡಿದ್ರೆ ಅತಿರೇಕ ಮಾಡಬಾರ್ದು ಯಾರೂ ಕೂಡ. ವೇದಿಕೆ ಭಾಷಣದಲ್ಲೂ ಅಷ್ಟೇ ಅವ್ರು ಹೇಳಿದ್ರು, ನಾನು 100 ಕಡೆ ಪುಷ್ಪಾರ್ಚನೆ ಮಾಡಿದ್ದೀನಿ, ಜ್ಯೋತಿ ಬೆಳಗಿಸಿದ್ದೀನಿ. ಒಂದು ಕವಿತೆ ಓದಿದ್ರು, ಆ ಕವಿತೆಯಲ್ಲೂ ತಳಮಳ ಇತ್ತು. ಅಂದರೆ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಅವರ ಸಂಪ್ರದಾಯ ಏನು ಅನ್ನೋದು ಬಾಗಿನ ಕೊಟ್ಟುಬಿಡ್ತಾರಲ್ಲ, ಆ ಬಾಗಿನವನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸ್ತೀನಿ, ಹೆಮ್ಮೆಯಿಂದ ಸ್ವೀಕರಿಸ್ತೀನಿ. ಬಟ್ ಮನೆಗೆ ತಗೊಂಡು ಹೋಗುವಾಗ ಮನೇಲಿ ಏನು ಕೇಳ್ತಾರೆ ಅನ್ನೋ ತಳಮಳ ಆಗುತ್ತೆ ಅಂತ ಅದನ್ನು ತಮ್ಮ ಕವಿತೆಯಲ್ಲೂ ಹೇಳಿದ್ರು. ಕೇಳಿಸ್ಕೊಳ್ಳಿ ಭಾಷಣ ಹೆಂಗಿತ್ತು ಅಂತ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ. ಯಾಕೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ
ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಏರು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ಸಂಸ್ಕೃತಿ ಎಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ, ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧ. ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ. ನನ್ನ ಮಾವ ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು. ಜಯಚಾಮರಾಜೇಂದ್ರ ಒಡೆಯರ್ರವರು ಮುಸ್ಲಿಮರನ್ನು ನಂಬಿ ಮುಸ್ಲಿಮರ ಬಗ್ಗೆ ಅನುಮಾನ ಪಡೆದೆ ತಮ್ಮ ಅಂಗರಕ್ಷಕ ಪಡೆಯ ಸದಸ್ಯರನ್ನಾಗಿ ಮಾಡಿಕೊಂಡು ಅವರ ಬಗ್ಗೆ ಭರವಸೆ ಇಟ್ಟಂತಹ ಪ್ರಸಂಗ ನನಗೆ ನಿಜವಾಗಿಯೂ ಬಹಳ ಹೆಮ್ಮೆ ತರುವಂಥದ್ದು, ಬಹಳ ಆಪ್ಯಾಯಮಾನವಾದದ್ದು. ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ. ಅದು ದ್ವೇಷವನ್ನು ಬೆಳೆಸುವುದಲ್ಲ, ಪ್ರೀತಿಯನ್ನು ಹರಡುವುದೇ ಅದರ ಗುರಿ. ನನ್ನ ಧಾರ್ಮಿಕ ನಂಬಿಕೆಗಳು, ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ. ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಚಾಮುಂಡೇಶ್ವರಿಯ ಕೃಪಾಶೀರ್ವಾದದಿಂದ ದಸರಾ ಉದ್ಘಾಟಿಸಿದ್ದೇನೆ ಅಂದರು. ಅವರ ಗೆಳತಿ ಇವರ ಪುಸ್ತಕ ಬುಕ್ಕರ್ ನಾಮಿನೇಟ್ ಆದಾಗ ಹರಕೆ ಹೊತ್ಕೊಂಡಿದ್ದರಂತೆ. ಬುಕ್ಕರ್ ಪ್ರಶಸ್ತಿ ಬಂದರೆ ಬಾನು ಮುಷ್ತಾಕರನ್ನು ಕರ್ಕೊಂಬರ್ತೀನಿ, ಚಾಮುಂಡಿ ತಾಯಿ ನಿನ್ನ ದರ್ಶನಕ್ಕೆ ಕರ್ಕೊಂಬರ್ತೀನಿ, ಹರಕೆ ಹೊತ್ಕೋತಾರೆ, ಕರ್ಕೊಂಬರ್ತೀನಿ ಅಂತ. ಬರೋದಕ್ಕಾಗಿರಲಿಲ್ಲ. ಈಗ ತಾಯಿ ವಿಶಿಷ್ಟ ಸಂದರ್ಭದಲ್ಲಿ ಕರೆಸಿಕೊಂಡಿದ್ದಾಳೆ. ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ನಾನು ನಿಮ್ಮೆದುರು ಬಂದು ನಿಂತಿದ್ದೇನೆ. ಚಾರಿತ್ರಿಕ ಸನ್ನಿವೇಶಗಳು ಉದ್ಭವಿಸಿದರೂ ತಾಯಿ ಕರೆಸಿಕೊಂಡಿದ್ದಾಳೆ. ಚಾಮುಂಡಿಯ ಕೃಪೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ಸಿಕ್ಕಿದೆ ಅಂತಂದರು. ಇದಕ್ಕಿಂತ ಇನ್ನೇನು ಬೇಕ್ರಿ? ಎಷ್ಟು ಡಿಗ್ನಿಫೈಡಾಗಿ ನಡ್ಕೊಂಡ್ರು ಬಾನು ಮುಷ್ತಾಕ್ ಅವರು ಅಂದರೆ. ಬಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ, ವಿಗ್ರಹವನ್ನಾಗಿಸಿದ್ದರ ಬಗ್ಗೆ 2 ವರ್ಷದಿಂದ ಏನೋ ಮಾತಾಡಿದರು. ನಾವು ಎಲ್ಲವನ್ನೂ ತಾಯಿ ಅಂತೀವಿ. ಕನ್ನಡವೂ ತಾಯಿ, ಕರ್ನಾಟಕವೂ ತಾಯಿ, ಪೊರೆಯುವವಳು ತಾಯಿ. ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಇಷ್ಟೊಂದು ಆದರ, ಗೌರವ, ಭಕ್ತಿಯಿಂದ ಮಾತನಾಡಿದಂಥ ಬಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆಯೂ ಅದೇ ಗೌರವವನ್ನು ಇಟ್ಕೊಂಡಿರ್ತಾರೆ. ಅದರ ಬಗ್ಗೆ ಏನಿಲ್ಲ. ಕನ್ನಡ ತಾಯಿ ಭುವನೇಶ್ವರಿ, ನಾಡಿಗೆ ತಾಯಿ ಚಾಮುಂಡೇಶ್ವರಿ. ಕುವೆಂಪು ಅವರು ಬರೀತಾರೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಜನನಿ, ಭಾರತ ಮಾತೆಯ ಮಗಳು ಕರ್ನಾಟಕ ಮಾತೆ. ಹಾಗೆ ತಾಯಿ, ಕನ್ನಡವೂ ತಾಯಿ, ಕರ್ನಾಟಕವೂ ತಾಯಿ, ಭಾರತವೂ ತಾಯಿ. ಆ ಭಾರತ ಮಾತೆಗೆ ಒಂದೇ ಮಾತರಂ ಅಂತೀವಿ ನಾವು ಅಷ್ಟೇ. ಒಂದೇ ಮಾತರಂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.